ಫ್ರೆಂಡ್ಸ್, ವೆಲ್ಕಮ್ ಟು swetha'smocktail. ಎಲ್ಲರೂ ಹೇಗಿದ್ದೀರಾ? ಎಲ್ಲರದು ಕಾಫಿ ಆಯಿತಾ? ಸೊ ನಾನು ಇವಾಗ ಒಂದು ಸಿಂಪಲ್ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಕಾಫಿ ಟೈಮಲ್ಲಿ ತಿನ್ನೋ ಅಂಥದ್ದು. ನಿಮಗೆಲ್ಲ ಗೊತ್ತಿರೋ ಹಾಗೆ ಇದು ಒಂದು ಮಂಚೂರಿಯನ್ನು. ಯೂಶ್ವಲಿ ನೀವು ಗೋಬಿ ಮಂಚೂರಿ ಎಲ್ಲ ತಿಂದಿರ್ತೀರ. ನಾನೀಗ ಸ್ವಲ್ಪ ಚೇಂಜ್ ಮಾಡಿದ್ದೀನಿ. ಏನಂದರೆ ಬ್ರೋಕ್ಲಿ ಮಂಚೂರಿಯನ್ ಮಾಡ್ತಿದ್ದೀನಿ. ನಮ್ಮ ಚಿಕ್ಕಪ್ಪ ನಮ್ಮ ತೋಟದಲ್ಲಿ ಬ್ರೋಕ್ಲಿ ಬೆಳೆದಿದ್ದಾರೆ. ಆ್ಯಕ್ಚುಲಿ ನೆನ್ನೆ ತಂದು ಕೊಟ್ಟರು ನಮಗೆ. ಸೊ ಅದರಲ್ಲಿ ಏನು ಮಾಡೋಣ ಅನ್ಕೊತಿದ್ದೆ. ಆ್ಯಕ್ಚುಲಿ ನಾವು ಈ ಗೋಬಿನ ಬಳಸಿ ಏನೇನು ಮಾಡ್ತೀವಿ ಆ ಎಲ್ಲ ರೆಸಿಪೀಸು ಇದನ್ನ ಬ್ರೋಕ್ಲಿನ ಬಳಸಿ ಕೂಡ ಮಾಡ್ಬೋದು, ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಿಮಗೂ ತೋರಿಸ್ಬೋದಲ್ಲ ಅದು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಂಚೂರಿಯನ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾನು ಮಾಡ್ತಾ ಇದ್ದೀನಿ ಬ್ರೋಕ್ಲಿ ಮಂಚೂರಿ. ಸೊ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಬನ್ನಿ ನೋಡೋಣ. ಸೊ ಫಸ್ಟ್ ನಾನಿಲ್ಲಿ ಬ್ರೋಕ್ಲಿನ ತಗೊಂಡಿದ್ದೀನಿ. ಬ್ರೋಕ್ಲಿ ಏನಂದ್ರೆ ತುಂಬಾ ದಪ್ಪ ಕಟ್ ಮಾಡ್ಕೋಬಾರ್ದು. ಈ ಸೈಜ್ ಮೀಡಿಯಂ ಸೈಜಾಗಿ ಕಟ್ ಮಾಡ್ಕೋಬೇಕು. ಯಾಕಂದ್ರೆ ಈ ಗ್ಯಾಪ್ಸ್ ಇರುತ್ತಲ್ಲ, ಇದರಲ್ಲೆಲ್ಲ ಹುಳ ಇರುತ್ತೆ. ಸೊ ಹುಷಾರಾಗಿ ನೀಟಾಗಿ ನೋಡಿ ಕಟ್ ಮಾಡ್ಕೋಬೇಕು. ನೀವು ಎಷ್ಟೇ ನೋಡಿ ಕಟ್ ಮಾಡಿದ್ರೂ ಒಂದು 20 ಮಿನಿಟ್ಸು ಈ ಥರ ಸ್ವಲ್ಪ ಬಿಸಿ ನೀರಲ್ಲಿ ಉಪ್ಪನ್ನ ಹಾಕಿ ಈ ಥರ ನೆನೆಯಕ್ಕೆ ಬಿಡಿ. ಆವಾಗ ಎಷ್ಟೇ ಹುಳ ಇದ್ರೂ ಎಲ್ಲ ಹೊರಟೋಗುತ್ತೆ ಅದು. ಮತ್ತು ಈ ಏನಾದರೂ ಪೆಸ್ಟಿಸೈಡ್ಸ್ ಎಲ್ಲ ಬಳಸಿರ್ತಾರಲ್ಲ ಅದೆಲ್ಲ ನೀಟಾಗಿ ಹೋಗುತ್ತೆ. ಸೊ ನಾನಿವಾಗ ಇದನ್ನು ಬಿಸಿನೀರಲ್ಲಿ ಹಾಕಿಟ್ಕೊಂಡಿದ್ದೆ, ಆಗಲೇ 20 ಮಿನಿಟ್ಸ್ ಇಟ್ಟಿದ್ದೀನಿ. ಸೊ ಕರಿಯೋದಕ್ಕೆ ಎಣ್ಣೆ ಬೇಕು, ರುಚಿಗೆ ಬೇಕಾಗಿರೋಷ್ಟು ಉಪ್ಪು, ಟೊಮೆಟೊ ಕೆಚಪ್, ಪಾಸ್ತಾ ಸಾಸು, ಪಿಜ್ಜಾ ಸಾಸು ಅಥವಾ ಸಿಜ್ವಾನ್ ಸಾಸ್ ಯಾವುದಾದ್ರೂ ಒಂದು, ಚಿಲ್ಲಿ ಸಾಸ್, ಸೋಯಾ ಸಾಸ್, ಪೆಪ್ಪರ್ ಪೌಡರು, ಜೀರಾ ಪೌಡರು, ಅಚ್ಕಾರದ ಪುಡಿ, ಫುಡ್ ಕಲರು ರೆಡ್ ಕಲರ್ ತಗೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿನ ಈ ತರ ಬಿಡಿಸಿ ಒಂದೊಂದು ಲೇಯರ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಇದಕ್ಕೆ ಬೇಕಿದ್ರೆ ಕ್ಯಾಪ್ಸಿಕಮ್ನ ಕೂಡ ಈ ತರ ಕಟ್ ಮಾಡಿ ಇಟ್ಕೊಂಡು ಹಾಕ್ಬೋದು. ಪ್ರೆಸೆಂಟ್ ನಮ್ಮನೇಲಿ ಕ್ಯಾಪ್ಸಿಕಮ್ ಇಲ್ಲ, ಸೊ ಹಾಗಾಗಿ ಕ್ಯಾಪ್ಸಿಕಮ್ ಹಾಕ್ತಿಲ್ಲ. ಮತ್ತೆ ಬೆಳ್ಳುಳ್ಳಿನ ಒಂದು 4ರಿಂದ 5 ಈ ತರ ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತೆ ಕಾರ್ನ್ಫ್ಲವರ್ ಬೇಕು, ಕಾರ್ನ್ಫ್ಲವರು ಮತ್ತೆ ಮೈದಾ. ಇದು ಯಾವ ಪ್ರಮಾಣದಲ್ಲಿ ತಗೋಬೇಕಂದ್ರೆ 1 ಕಪ್ ಕಾರ್ನ್ಫ್ಲವರ್ ತಗೊಂಡ್ರೆ ಅರ್ಧ ಕಪ್ ಮೈದಾ ತಗೋಬೇಕು ಹಿಟ್ಟು ಕಲಿಸ್ಕೊಳ್ಳೋದಿಕ್ಕೆ. ಮತ್ತೆ 1 ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು, ಇಷ್ಟನ್ನ ಹಾಕಬೇಕು. ಇದರಲ್ಲಿ 2 ಪ್ರೋಸೆಸ್ ಇದೆ. ಫಸ್ಟ್ ಪ್ರೋಸೆಸ್ ಏನಂದ್ರೆ ಇದನ್ನ ಕಲಸಿ ಬಜ್ಜಿ ತರ ಎಣ್ಣೆಲಿ ಕರ್ಕೋಬೇಕು. 2ನೇ ಪ್ರೋಸೆಸ್ ಅದನ್ನ ಮತ್ತೆ ಸಾಸ್ಗಳೊಂದಿಗೆ ಒಗ್ಗರಣೆ ತರ ಮಾಡ್ಕೋಬೇಕು. ಸೊ ಫಸ್ಟ್ ಪ್ರೋಸೆಸ್ ಇವಾಗ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ಫಸ್ಟು ಕರಿಯೋದಕ್ಕೆ ಏನೇನು ಬೇಕು ಅದನ್ನು ಹಾಕ್ಕೊಳ್ಳೋಣ. ಸೊ ನಾನು ಇಷ್ಟು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಅದರಲ್ಲಿ ಅರ್ಧದಷ್ಟು ಮೈದಾ, ಒಂದು ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಗರ್ಗರಿಯಾಗಿ ಬರುತ್ತೆ, ಅದಕ್ಕೋಸ್ಕರ. ಇನ್ನು ಇದಕ್ಕೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಹಾಕಿದ್ದೀನಿ. ನಾವು ನಂತರ ಒಗ್ಗರಣೆ ಹಾಕಿದಾಗ ಕೂಡ ಉಪ್ಪು ಹಾಕ್ತೀವಿ, ಸೊ ನೋಡ್ಕೊಂಡು ಉಪ್ಪು ಹಾಕಬೇಕು. 1 ಸ್ಪೂನ್ ಅಷ್ಟು ಜೀರಾ ಪೌಡರು, 1 ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರು, ಖಾರಕ್ಕೆ ಬೇಕಾಗಿರೋಷ್ಟು ಅಚ್ಕಾರದ ಪುಡಿ, ಒಂದು ಸ್ವಲ್ಪ ಒಂದಿಷ್ಟು ಸಾಕಾಗ್ಬೋದು ಫುಡ್ ಕಲರು, ಮತ್ತೆ 1 ಸ್ಪೂನ್ ಅಷ್ಟು, 1-2 ಸ್ಪೂನ್ ಅಷ್ಟನ್ನ ಹಾಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಸೊ ಇದನ್ನ ಕಲ್ಸೋಕೆ ರೆಡಿ ಇದೆ. ನಾನೇನು ಮಾಡ್ತಾ ಇದ್ದೀನಿ, ಅದು ಕಲಸೋಷ್ಟರಲ್ಲಿ ಎಣ್ಣೆನ ಕಾಯಿಸ್ಕೊಂಡ್ರೆ ಬೇಗ ಆಗುತ್ತೆ.
ಸೊ ಎಣ್ಣೆನ ಕಾಯಕ್ಕೆ ಇಟ್ಕೊತಾ ಇದ್ದೀನಿ. ಎಣ್ಣೆ ನಿಧಾನಕ್ಕೆ ಕಾಯ್ಲಿ. ಅಷ್ಟೊತ್ತಿಗೆ ಈ ಬ್ರೋಕ್ಲಿ ಏನಿತ್ತಲ್ಲ ಅದನ್ನ ಒಂದು ಪ್ಲೇಟಿಗೆ ತಕ್ಕೊಳ್ಳೋಣ. ಇವಾಗ ಬ್ರೋಕ್ಲಿನ ಒಂದು ಪ್ಲೇಟ್ಗೆ ತೆಗೆದು ಚೆನ್ನಾಗಿ ನೀರೆಲ್ಲ ಚೆನ್ನಾಗಿ ಸೋರ್ಸಿಟ್ಕೊಂಡಿದ್ದೀನಿ. ಬಟ್ ಆದರೂ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಅಷ್ಟರಲ್ಲಿ ಇವಾಗ ಈ ಮಿಕ್ಸ್ಚರ್ ಇದೆಯಲ್ಲ ಇದನ್ನ ಕಲಸಿ ರೆಡಿ ಮಾಡ್ಕೊಳ್ಳೋಣ. ನಾನೀಗ ನೀರು ಹಾಕಿನೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮೊಟ್ಟೆ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಬಟ್ ಇವಾಗ ಮೊಟ್ಟೆ ತಿನ್ನಲ್ವಲ್ಲ, ಹಾಗಾಗಿ ಆಗ್ತಿಲ್ಲ. ಮೊಸರು ಹಾಕಿ ಮಿಕ್ಸ್ ಮಾಡ್ಕೋಬೋದು, ಬಟ್ ಮೊಸರು ಸ್ವಲ್ಪ ಹಾರಿದ ಮೇಲೆ ತಿನ್ನೋಕ್ಕಾಗಲ್ಲ, ಹಾಗಾಗಿ ನೀರೇ ಹಾಕ್ತಾ ಇದ್ದೀನಿ. ತೀರಾ ತೆಳ್ಳಗೂ ಕಲಿಸ್ಬಾರ್ದು, ತೀರಾ ಗಟ್ಟಿನೂ ಕಲಿಸ್ಬಾರ್ದು. ನಿಮಗೆಲ್ಲ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಂದರೆ, ನಾನು ಕುಕ್ಕಿಂಗಲ್ಲಿ ಪ್ರೊಫೆಷ್ನಲ್ ಅಲ್ಲ. ಆ್ಯಕ್ಚುಲಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದೆ, ನಾನು ಎಲ್ಲ ಮದುವೆ ಆದಮೇಲೆ ಒಂದೊಂದು ಟ್ರೈ ಮಾಡಿ ಫೇಲಿಯರ್ ಆಗಿ ಅದರಿಂದ ಕಲ್ತಿರೋಳು. ನಮ್ಮ ಮನೆಯಲ್ಲಿ ನಾನು ಮಾಡೋ ಅಡುಗೆಯಲ್ಲಿ ಯಾವುದು ಇಷ್ಟಪಡ್ತಾರೆ ಅಂಥದನ್ನು ಮಾತ್ರ ನಾನು ಕುಕ್ಕಿಂಗ್ ನಿಮ್ಗಳ ಜೊತೆ ಶೇರ್ ಮಾಡ್ತೀನಿ, ಸೊ ದಟ್ ನಿಮಗೂ ಇಷ್ಟ ಆಗುತ್ತೆ ಅಂತ. ಯಾಕಂದರೆ ನಾನು ಮೊನ್ನೆ ಉಪ್ಪಿಟ್ಟದು ವಿಡಿಯೋ ಹಾಕಿದ್ನಲ್ಲ, ಇದು ಉಪ್ಪಿಟ್ಟು ಥರ ಕಾಣಿಸ್ತಾ ಇಲ್ಲ, ಪೊಂಗಲ್ ಥರ ಇದೆ ಅಂತ ಹೇಳ್ತಾ ಇದ್ರು. ಆ್ಯಕ್ಚುಲಿ ನಮ್ಮ ಮನೇಲಿ ಅಷ್ಟು ತೆಳ್ಳಗೆ ನೀರು ಹಂಗಿದ್ರೇ ಉಪ್ಪಿಟ್ಟು ತಿನ್ನೋದು. ಇನ್ನು ಸ್ವಲ್ಪ ಗಟ್ಟಿ ಆದರೂ ಕೂಡ ಉಪ್ಪಿಟ್ಟು ತಿನ್ನಲ್ಲ. ಅದಕ್ಕೆ ನಾನು ಉಪ್ಪಿಟ್ಟು ಮಾಡೋದೇ ಕಡಿಮೆ ತುಂಬ. ಇನ್ನು ರವೆಯಲ್ಲಿ ಮಾಡೋ ಅಂಥದ್ದು ಕಿಚಡಿ ಅಂತ ಅಂದರು. ನಮ್ಮ ಮನೇಲೆಲ್ಲ ಹೆಸರು ಬೇಳೆ ಬಳಸಿ ಮಾಡ್ತಾರೆ ಕಿಚಡಿನ. ಸೊ ರವೆಯಲ್ಲಿ ಮಾಡೋದಂತೂ ನಾನು ಈವರೆಗೂ ಕೇಳಲಿಲ್ಲ. ಸೊ ಹಾಗೇನಾದರೂ ನಿಮಗೆ ಗೊತ್ತಿದ್ರೆ ಅದ್ರದ್ದು ಒಂದು ರೆಸಿಪಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಸೊ ದಟ್ ನಾನು ಟ್ರೈ ಮಾಡಿ ನೋಡ್ತೀನಿ ರವೆಯಲ್ಲಿ ಕಿಚಡಿ ಹೇಗೆ ಮಾಡೋದು ಅಂತ. ಸೊ ಇವಾಗ ಇದಾಗಿದೆ. ಎಣ್ಣೆ ಕಾದಿದೆಯಾ ಅಂತ ಚೆಕ್ ಮಾಡಿಕೊಂಡು ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ಇದು ಒಂದೊಂದನ್ನೇ ಈ ಥರ ಅದ್ದೋಣ. ಇದರಲ್ಲಿ ಅದ್ದಿ ಅದನ್ನು ಎಣ್ಣೆಲಿ ಹಾಕೋಣ. ಹಾಕೋದ್ರಲ್ಲಿ ಹಾಕು. ಇವಾಗ ಇದಾಗಿದೆ, ಚೆನ್ನಾಗಿ ರೋಸ್ಟ್ ಆಗಿದೆ. ಇವಾಗ ಇದನ್ನು ಒಂದು ಪ್ಲೇಟಿಗೆ ತಕ್ಕೊಳ್ಳೋಣ. ಇವಾಗ ಇದು ಫಸ್ಟ್ ಪಾರ್ಟ್ ಆಗಿದೆ. ಈ ಥರ ನೋಡಿ ಕ್ರಿಸ್ಪಿಯಾಗಿ ಬರಬೇಕು. ಜಾಸ್ತಿ ತೆಳ್ಳಗೆ ಕಲಿಸಿದ್ರೆ ಅಥವಾ ನಾನ್ ಸ್ಟಿಕ್ ಪ್ಯಾನ್, ಆದಷ್ಟು ನಾನ್ ಸ್ಟಿಕ್ ಬಾಣಲಿಗಳಲ್ಲಿ ಇಟ್ಕೊಂಡ್ರೆ ಈ ಥರ ಬರುತ್ತೆ. ಇಲ್ಲಾಂದರೆ ನೋಡಿ ಈ ಥರ ಆಗಿಬಿಡುತ್ತೆ, ಅದು ಒಂಥರ ರಬ್ಬರ್ ಥರ ಆಗಿಬಿಡುತ್ತೆ, ಚೆನ್ನಾಗಿರಲ್ಲ ಟೇಸ್ಟು. ಈ ಥರ ಆದರೆ ಚೆನ್ನಾಗಿರುತ್ತೆ. ಇವಾಗ ಇದಾಗಿದೆ. ನೆಕ್ಸ್ಟು ಒಂದು ಪ್ಯಾನಲ್ಲಿ 1-2 ಸ್ಪೂನಷ್ಟು ಎಣ್ಣೆ ತಗೊಂಡು, ಇವಾಗ ಎಣ್ಣೆ ಕಾದಾದ ನಂತರ ಈ ಬೆಳ್ಳುಳ್ಳಿನ ಚಿಕ್ಕದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾ ಇದ್ದೀನಿ. ಇವಾಗ ಬೆಳ್ಳುಳ್ಳಿ ಗೋಲ್ಡನ್ ಬ್ರೌನ್ ಆಗಿದ ತಕ್ಷಣ ಈ ಈರುಳ್ಳಿನ ಆ್ಯಡ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಯಾವುದೇ ರೀತಿ ಟೊಮೆಟೊನ ಆ್ಯಡ್ ಮಾಡ್ತಿಲ್ಲ, ಯಾಕೆ ಅಂದರೆ ಸಾಸ್ ಯೂಸ್ ಮಾಡ್ತೀನಲ್ಲ, ಸೊ ಸಾಕಾಗುತ್ತೆ. ಕ್ಯಾಪ್ಸಿಕಮ್ ಇದ್ರೆ ಹಾಕ್ಕೋಬೋದು. ಇವತ್ತು ನಮ್ಮ ಮನೇಲಿ ಕ್ಯಾಪ್ಸಿಕಮ್ ಇಲ್ಲ, ಹಾಗಾಗಿ ನಾನು ಕ್ಯಾಪ್ಸಿಕಮ್ ಹಾಕ್ಕೊಳ್ತಿಲ್ಲ. ಇದಕ್ಕೆ ನಾನು ಆವಾಗಲೇ ಉಪ್ಪು ಹಾಕ್ಕೊಂಡಿದ್ದೀನಿ, ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ಇದು ನಾವು ಗ್ರೇವಿ ಏನು ಮಾಡ್ತೀವಲ್ಲ ಅದಕ್ಕಾಗಷ್ಟು ಹಾಕಿದ್ರೆ ಸಾಕು. ಖಾರದ ಪುಡಿ ಸ್ವಲ್ಪ,
ಸ್ವಲ್ಪ ಪೆಪ್ಪರ್ ಪೌಡ್ರು. ಇಷ್ಟು ಹಾಕಿದ್ಮೇಲೆ ಇವಾಗ ಇದಕ್ಕೆ ಒಂದೊಂದಾಗಿ ಸಾಸ್ನ ಆ್ಯಡ್ ಮಾಡೋಣ. ಫಸ್ಟು ಸೋಯಾ ಸಾಸು 1 ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ. ನಂತರ ಚಿಲ್ಲಿ ಸಾಸು ಅದು 1 ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ. ಚಿಲ್ಲಿ ಸಾಸ್ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತಿದ್ದೀನಿ, ಯಾಕಂದರೆ ನಾನು ಯಾವುದೇ ರೀತಿ ಮೆಣಸಿನ್ಕಾಯಿ ಇಲ್ಲಿ ಬಳಸಿಲ್ಲ, ಹಾಗಾಗಿ. ಟೊಮೆಟೊ ಸಾಸು ಇದು ಅಷ್ಟೇ ಸ್ವಲ್ಪ ಜಾಸ್ತಿ, ಯಾಕೆ ಅಂದರೆ ಟೊಮೆಟೊ ನಾನು ಹಾಕಿಲ್ವಲ್ಲ, ಹಾಗಾಗಿ. ನೀವು ಮನೆಯಲ್ಲಿ ಸಾಸ್ಗಳಿಲ್ಲ, ನಮಗೆ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅನ್ನೋರು ಅಂಗಡಿಯಲ್ಲಿ ಗೋಬಿ ಮಂಚೂರಿ ಮಿಕ್ಸ್ ಅಂತ ಸಿಗುತ್ತೆ, ಒಂದು ರೆಡಿ ಮಿಕ್ಸ್ ಪ್ಯಾಕೆಟು. ಅದರಲ್ಲಿ 2 ಥರ ಇರುತ್ತೆ. ಒಂದು ಈ ಥರ ಬಜ್ಜಿ ಮಾಡೋದಕ್ಕೆ ಮಿಕ್ಸ್ ಮಾಡೋದು, ಇನ್ನೊಂದು ಈ ಥರ ಇದಕ್ಕೆ ಸಾಸ್ಗೆ ಹಾಕೋವಂಥದ್ದು. ಸೊ ಅದನ್ನು ಬಳಸಿ ಕೂಡ ಈ ಥರ ಮಾಡ್ಬೋದು. ನಾನಿವಾಗ ಸಿಜ್ವಾನ್ ಸಾಸ್ ಹಾಕ್ತಿದ್ದೀನಿ. ಇವಾಗ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ. ರಿಷಿ ಬಾಯಲ್ಲಿ ನೀರು ಬರ್ತಾ ಇದೆಯಾ ನೋಡು, ಅಂಗಡಿಲಿ ಗೋಬಿ ಮಂಚೂರಿ ಹಿಂಗೆ ತಾನೇ ಇರುತ್ತೆ. ಸೊ ಇವಾಗ ಇದು ರೆಡಿ ಆಗಿದೆ. ಇದಕ್ಕೆ ಒಂದೊಂದಾಗಿ ಉರಿನ ಕಡಿಮೆ ಇಟ್ಕೊಂಡು ಈ ಮಿಕ್ಸ್ ಬಜ್ಜಿ ಏನು ಮಾಡ್ಕೊಂಡಿಲ್ವಲ್ಲ ಅದನ್ನು ಆ್ಯಡ್ ಮಾಡೋಣ. ನಾನು ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ. ಆ್ಯಕ್ಚುಲಿ ರಿಷಿತಾ ಇವಾಗ ಊರಿಗೆ ಹೋಗ್ತಾಳೆ, ಬಾಗ್ಲೂರಿಗೆ. ಸೊ ಭೂಮಿಕನ್ಗೂ ಕಳ್ಸೋಣ, ಮಮ್ಮಿಗೆ, ಸಂಜಯ್ಗೆ, ಭೂಮಿಕನ್ಗೆ ಅಂತ ಹೇಳಿ ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ. ಮಮ್ಮಿ ಬ್ರೋಕ್ಲಿ ಎಲ್ಲ ಮಾಡಲ್ಲ, ಹೀಟ್ ಅಂತ. ಸೊ ಈ ಥರ ಮಾಡಿರೋದ್ರಿಂದ ಭೂಮಿಕಾ ತಿಂತಾಳೆ ಅಂತ ಕಳ್ಸೋಣ ಅಂತ ಮಾಡ್ತಾ ಇದ್ದೀನಿ. ಸೊ ಇವಾಗ ಇದು ಹಾಕಿದಾದ ನಂತರ ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು. ಇವಾಗ ಇದು ಆಗಿದೆ. ಇದಕ್ಕೆ ಬೇಕಾದರೆ ಗಾರ್ನಿಶಿಂಗಿಗೆ ಸ್ಪ್ರಿಂಗ್ ಆನಿಯನ್ ಹಾಕ್ಕೋಬೋದು, ಕೊತ್ತಂಬರಿ ಸೊಪ್ಪು ಹಾಕ್ಕೋಬೋದು. ಇದೊಂಥರ ನಾರ್ತ್ ಡಿಶ್ ಆಗಿರೋದ್ರಿಂದ ನಾನು ಅಷ್ಟೇ ಕೊತ್ತಂಬರಿ ಸೊಪ್ಪು ಬಳಸಿಲ್ಲ, ಹಾಕ್ಕೋಬೋದು ಬೇಕಿದ್ರೆ. ಸೊ ಇವಾಗ ಇದಾಗಿದೆ, ಆಫ್ ಮಾಡೋಣ. ರಿಷಿ ಟೇಸ್ಟ್ ಮಾಡಿ ಹೇಳ್ತೀಯ ಹೇಗಿದೆ ಅಂತ. ಇವಾಗ ನಮ್ಮ ರಿಷಿ ತಿಂದು ನೋಡಿ ಟೇಸ್ಟ್ ಹೇಗಿದೆ ಅಂತ ಹೇಳ್ತಾಳೆ. ಚೆನ್ನಾಗಿದೆಯಾ? ಇನ್ನೂ ಏನು ಹಾಕ್ಬೇಕಿತ್ತು? ಖಾರ ಜಾಸ್ತಿ ಆಯಿತು ಅಷ್ಟೇನಾ? ಉಪ್ಪು ಎಲ್ಲ ಕರೆಕ್ಟಾಗಿದೆಯಾ? ಸೊ ನೋಡಿದ್ರಲ್ಲ ಬ್ರೋಕ್ಲಿಲಿ ಹೇಗೆ ಮಂಚೂರಿಯನ್ ಮಾಡೋದಂತ. ಸಿಂಪಲ್ ಗೋಬಿ ಹೇಗೆ ಬಳಸ್ತೀವಿ ಹಾಗೆ ಬಳಸಿದ್ದೀವಿ ಅಷ್ಟೇ. ಸೊ ತುಂಬ ಜನಕ್ಕೆ ಅದು ಕನ್ಫ್ಯೂಷನ್ ಇರುತ್ತೆ, ಬ್ರೋಕ್ಲಿ ತಿನ್ಬೋದಾ ತಿನ್ನಬಾರ್ದಾ, ಅಥವಾ ಅದನ್ನು ಬೇರೆ ಥರ ಮಾಡಬೇಕಾ, ಅದ್ರಲ್ಲಿ ಬೇರೆ ರೆಸಿಪೀಸ್ ಮಾಡಬೇಕಾ ಅಂತ. ಅಂಥವ್ರಿಗಾಗಿ ಈ ವಿಡಿಯೋನ ಮಾಡಿದೆ. ಮತ್ತು ಬ್ರೋಕ್ಲಿ ಹೆಣ್ಮಕ್ಳಿಗೆ ಸ್ಪೆಷಲಿ ತುಂಬ ಒಳ್ಳೆಯದು. ಯಾರಿಗೆ ಈ ಗರ್ಭಕೋಶದ ತೊಂದರೆಗಳಿರುತ್ತೆ, ಮುಟ್ಟಿನ ಸಮಸ್ಯೆಗಳಿರುತ್ತಲ್ಲ, ಅಂಥವ್ರಿಗೆಲ್ಲ ತುಂಬ ಒಳ್ಳೆಯದು ಬ್ರೋಕ್ಲಿ. ನಾನು ತುಂಬ ಬ್ರೋಕ್ಲಿ ತಿಂತೀನಿ. ಸೊ ಹಾಗಾಗಿ ಇದು ಒಂದು ರೆಸಿಪಿನ ಮಾಡಿದ್ದೆ. ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಯಾರೆಲ್ಲ ಈ ರೆಸಿಪಿನ ಟ್ರೈ ಮಾಡ್ತೀರಾ, ಹೇಗಿತ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ನಾನೇನಾದರೂ ಕುಕ್ಕಿಂಗಲ್ಲಿ ಸರಿಪಡಿಸ್ಕೊಳ್ಳೋ ಅಂಥದ್ದಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ, ಖಂಡಿತ ನಾನು ಅದನ್ನು ಅಳವಡಿಸ್ಕೊಳ್ತೀನಿ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.